ನಮಸ್ಕಾರ. ಇವತ್ತು ನಾವು ಸಂಪತ್ತು, ಬುದ್ಧಿವಂತಿಕೆ ಬಗ್ಗೆ ಒಂದು ಸಖತ್ ಹಳೇ ಕಥೆ ಕೇಳೋಣ. ಆದ್ರೆ ಈ ಕಥೆಯಲ್ಲಿರೋ ಪಾಠ ಇದೆಯಲ್ಲ, ಅದು ಇವತ್ತಿಗೂ ಅಷ್ಟೇ ಮುಖ್ಯ. ಬನ್ನಿ, ಒಬ್ಬ ರೈತ ಮತ್ತು ಅವನ ಆ ವಿಶೇಷ ಕೋಳಿಯ ಕಥೆ ಏನು ಅಂತ ನೋಡೋಣ. ಹೌದು, ಕತೆ ಕೇಳಕ್ಕೆ ತುಂಬಾನೇ ಸಿಂಪಲ್ ಅನ್ಸ್ಬೋದು. ಆದ್ರೆ ಇದು ಮನುಷ್ಯನ ಆಸೆ ಅನ್ನೋದು ಎಂಥ ದೊಡ್ಡ ಪಾಠ ಕಲಿಸುತ್ತೆ ಗೊತ್ತಾ? ಬನ್ನಿ, ಕಥೆಯೊಳಗೆ ಹೋಗೋಣ. ಸರಿ, ನಮ್ಮ ಕಥೆ ಶುರುವಾಗೋದು ಒಬ್ಬ ಸಾಮಾನ್ಯ ರೈತನಿಂದ. ಏನೂ ವಿಶೇಷ ಇಲ್ಲ, ಆದ್ರೆ ಅವನಿಗೆ ಒಂದು ಅದ್ಭುತವಾದ ವರ ಸಿಗತ್ತೆ. ಅಕ್ಷರಶಃ ಅವನ ಜೀವನದ ದಿಕ್ಕನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಡುತ್ತೆ ಅದು. ಈ ರೈತನ ಹತ್ರ ಒಂದು ಕೋಳಿ ಇತ್ತು. ಅಂದ್ಹಾಗೆ ಇದು ಯಾವುದೋ ಮಾಮೂಲಿ ಕೋಳಿಯಲ್ಲ, ಇದಕ್ಕೆ ಒಂದು ಸ್ಪೆಷಲ್ ಪವರ್ ಇತ್ತು. ಏನಪ್ಪಾ ಅಂದ್ರೆ, ಆ ರೈತನಿಗೆ ಪ್ರತಿದಿನ ಅದೃಷ್ಟ ತಂದ್ಕೊಡೋ ಶಕ್ತಿ. ಅದು ಪ್ರತಿದಿನ ಒಂದೇ ಒಂದು ದಿನಾನೂ ಮಿಸ್ ಮಾಡ್ದೆ ಆ ಕೋಳಿ ಒಂದು ನಂಬೋಕೆ ಆಗ್ದಿರೋ ಗಿಫ್ಟ್ ಕೊಡ್ತಾನೇ ಇತ್ತು. ಅದೇ ಅವನ ಜೀವನಕ್ಕೆ ಒಂದು ಪರ್ಮನೆಂಟ್ ಇನ್ಕಮ್ ಸೋರ್ಸ್ ಆಗಿ ಬಿಟ್ಟಿತ್ತು. ಹಾಗಿದ್ರೆ ಆ ಅದೃಷ್ಟದ ಮೂಲ ಏನಿತ್ತು ಗೊತ್ತಾ? ಪ್ರತಿದಿನ ಬೆಳಿಗ್ಗೆ ಆ ಕೋಳಿ ಒಂದೇ ಒಂದು ಶುದ್ಧ ಚಿನ್ನದ ಮೊಟ್ಟೆ ಇಡ್ತಿತ್ತು. ಯೋಚ್ನೆ ಮಾಡಿ, ಎಲ್ಲ ಎಷ್ಟು ಚೆನ್ನಾಗ್ ನಡೀತಿತ್ತು ಅಲ್ವಾ? ಆದ್ರೆ ಯಾವಾಗ ಆ ರೈತನ ಮನಸ್ಸಲ್ಲಿ ಒಂದು ಕೆಟ್ಟ ಆಲೋಚನೆ ಅಂದ್ರೆ ದುರಾಸೆ ಹುಟ್ಕೊಳ್ತೋ, ಅಲ್ಲಿಂದ ಅವನ ಸಂತೋಷಕ್ಕೆ ಕುತ್ತು ಬಂತು. ದಿನಗಳು ಕಳೆದ ಹಾಗೆ ರೈತನಿಗೆ ಆ ಕೃತಜ್ಞತೆ ಭಾವ ಎಲ್ಲ ಹೋಯ್ತು. ಅದರ ಬದಲು ಅಸಹನೆ ಶುರುವಾಯ್ತು. ಅವನು ಹೀಗೆ ಯೋಚನೆ ಮಾಡೋಕೆ ಶುರು ಮಾಡ್ದ, ಛೇ, ದಿನಕ್ಕೊಂದು ಮೊಟ್ಟೆಗೆಲ್ಲ ಯಾರ್ ಕಾಯ್ತಾರೆ, ಇನ್ನೂ ಜಾಸ್ತಿ ಸಿಕ್ಕಿದ್ರೆ ಹೇಗಿರುತ್ತೆ ಅಂತ. ನೋಡಿ, ಇಲ್ಲೇ ಇರೋದು ಕಥೆಯ ಅಸ್ಲಿ ಟ್ವಿಸ್ಟ್. ಪ್ರತಿದಿನ ಗ್ಯಾರಂಟಿಯಾಗಿ ಸಿಕ್ತಿದ್ದ ಸಂಪತ್ತಿಗಿಂತ ಈಗಲೇ ಒಂದೇ ಸರಿ ಎಲ್ಲನೂ ಪಡ್ಕೋಬೇಕು ಅನ್ನೋ ದುರಾಸೆ ಅವನ್ ತಲೆಯಲ್ಲಿ ತುಂಬ್ಕೊಂಬಿಡ್ತು. ಆ ದುರಾಸೆಯ ಯೋಚನೆ ಇದೆಯಲ್ಲ, ಅದು ಅವನನ್ನ ಒಂದು ಭಯಾನಕ ನಿರ್ಧಾರ ಮಾಡುವಾಗ ಮಾಡ್ತು. ಅಂಥ ಒಂದು ನಿರ್ಧಾರ, ಅದರಿಂದ ವಾಪಸ್ ಬರೋಕೆ ಸಾಧ್ಯನೇ ಇರ್ಲಿಲ್ಲ. ಅವನು ಅನ್ಕೊಂಡ, ಖಂಡಿತ ಈ ಕೋಳಿ ಹೊಟ್ಟೆಲಿ ಚಿನ್ನದ ಮೊಟ್ಟೆಗಳ ರಾಶಿನೇ ಇರಬೇಕು ಅಂತ. ಇದೊಂದು ತಪ್ಪು ಕಲ್ಪನೆ. ಆದ್ರೆ ಇದನ್ನೇ ನಂಬಿ ಅವನು ಒಂದು ಕ್ರೂರವಾದ ಕೆಲ್ಸ ಮಾಡ್ಬಿಟ್ಟ. ಒಂದೇ ಒಂದು ದಿನದಲ್ಲಿ ಕೋಟ್ಯಾಧಿಪತಿ ಆಗ್ಬೇಕು ಅನ್ನೋ ಆಸೆಗೆ ಬಿದ್ದು ತನ್ನ ಬದುಕಿನ ಅದೃಷ್ಟದ ಬಾಗಿಲಾಗಿದ್ದ ಆ ಕೋಳಿಯನ್ನೇ ಕೊಂದುಬಿಟ್ಟ. ಅಯ್ಯೋ! ಆದ್ರೆ ಅವನಿಗೆ ಕಾದಿದ್ದು ಮಾತ್ರ ದೊಡ್ಡ ಶಾಕ್. ಕೋಳಿ ಹೊಟ್ಟೆ ಬಗ್ದು ನೋಡಿದ್ರೆ ಅಲ್ಲಿ ಏನೂ ಇರ್ಲಿಲ್ಲ, ಖಾಲಿ. ಆ ಚಿನ್ನದ ಮೊಟ್ಟೆಯ ಪವಾಡ ಇರೋದು ಒಂದೇ ಸರಿ ಸಿಗೋ ರಾಶಿ ಅಲ್ಲಲ್ಲ, ಬದಲಿಗೆ ಪ್ರತಿದಿನ ಸೃಷ್ಟಿಯಾಗೋದ್ರಲ್ಲಿ ಅನ್ನೋದವನಿಗೆ ಆಗ ತಿಳಿಯಿತು. ಈಗ ಅವನ ಪರಿಸ್ಥಿತಿ ಏನಾಯ್ತು ಅಂತ ನೋಡಿ. ಮೊದಲು ದಿನಕ್ಕೆ ಒಂದು ಚಿನ್ನದ ಮೊಟ್ಟೆ ಸಿಕ್ತಿತ್ತು, ಆದ್ರೆ ಈಗ ಶಾಶ್ವತವಾಗಿ 0. ಏನೂ ಇಲ್ಲ. ತನ್ನ ಪಾಡಿಗೆ ತನಗೆ ಬರ್ತಿದ್ದ ಆದಾಯದ ಮೂಲವನ್ನೇ ತನ್ನ ಕೈಯಾರೆ ನಾಶ ಮಾಡ್ಕೊಂಡ. ಹಾಗನ್ಪ ಈ ಕಥೆ ಕೇವಲ ಒಂದು ದುರಂತದಲ್ಲಿ ಮುಗಿಯಲ್ಲ. ಇದು ನಮಗೆಲ್ಲ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತೆ. ಆ ರೈತ ಮಾಡಿದ ತಪ್ಪಿನಿಂದ ನಾವು ಕಲಿಬೇಕಾಗಿರೋದು ತುಂಬಾನೇ ಇದೆ. ಮುಖ್ಯವಾಗಿ ಈ ಕಥೆಯಿಂದ ನಮ್ಗೆ 3 ಪ್ರಮುಖ ಸತ್ಯಗಳು ಅರ್ಥ ಆಗ್ತವೆ. ಇವು ನಮ್ಮ ಜೀವನಕ್ಕೂ ಒಂದು ರೀತಿ ಗೈಡ್ ಇದ್ದಾಗೆ. ಮೊದಲನೇ ಪಾಠ, ದುರಾಸೆ ತುಂಬಾನೇ ಕೆಟ್ಟದ್ದು. ಇನ್ನೂ ಬೇಕು ಅನ್ನೋ ಆಸೆ ಇದೆಯಲ್ಲ, ಅದು ಕೊನೆಗೆ ನಮ್ಮ ಕೈಲ್ ಇರೋದನ್ನು ಕಳೆದು ಹೋಗೋ ಹಾಗೆ ಮಾಡಿಬಿಡುತ್ತೆ. ಎರಡನೇ ಪಾಠ, ತಾಳ್ಮೆಯ ಬೆಲೆ. ನೋಡಿ, ನಿಜವಾದ ಸಕ್ಸಸ್ ಯಾವತ್ತೂ ಒಂದೇ ದಿನದಲ್ಲಿ ಸಿಗಲ್ಲ. ಅದನ್ನ ದಿನದಿಂದ ದಿನಕ್ಕೆ ಸ್ವಲ್ಪವೇ ನಿಧಾನವಾಗಿ ಕಟ್ಟಬೇಕು. ಕೊನೆಯದಾಗಿ 3ನೇ ಪಾಠ, ಎಲ್ಲದಕ್ಕೂ ಅದರದೇ ಆದ ಒಂದು ಟೈಮ್ ಇರುತ್ತೆ. ನಾವು ಏನಾದ್ರೂ ಆತುರಪಟ್ವಿ ಅಂದ್ರೆ ಒಳ್ಳೆ ರಿಸಲ್ಟ್ ಬರೋದು ಹೋಗ್ಲಿ, ಇರೋದು ಕೂಡ ಹಾಳಾಗಿ ಹೋಗ್ಬೋದು. ಹಾಗಾದ್ರೆ ಕೊನೆಗೊಂದು ಪ್ರಶ್ನೆ, ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ನಮ್ಮೆಲ್ಲರ ಜೀವನದಲ್ಲೂ ಇಂಥ ಒಂದು ಚಿನ್ನದ ಕೋಳಿ ಇರುತ್ತೆ ಅಲ್ವಾ? ಅದು ಯಾವ್ದಿರ್ಬೋದು? ನಮ್ಮ ಅಸಹನೆ ಅಥವಾ ದುರಾಸೆಯಿಂದಾಗಿ ನಾವು ಅಂಥ ಯಾವ ಅಮೂಲ್ಯವಾದ ಸಂಪತ್ತನ್ನ ಕಳ್ಕೊಳ್ಳೋ ಅಪಾಯದಲ್ಲಿದ್ವಿ?